ನಮಸ್ಕಾರ. ನಾನು ನಿಮ್ಮ ಸಂಜೀವಿನಿ. ಒಂದು ಘಟನೆ ನೆನಪಿಗೆ ಬಂತು ನನಗೆ. ಅದೇನಂತಂದರೆ ಮಹಾಭಾರತದ ಒಂದು ಘಟನೆ ಇದು. ಅರ್ಜುನ ಏನು ಮಾಡ್ತಾರೆ, ಕೃಷ್ಣನ ಹತ್ರ ಬರ್ತಾರೆ. ಅಂತಂದರೆ ತುಂಬ ಯೋಚನೆ ಮಾಡಿರ್ತಾರೆ ಅರ್ಜುನ. ಯಾವುದಕ್ಕೆ ಅಂತಂದರೆ ಒಂದು ಯುದ್ಧ ಮಾಡುವಂಥ ಸಂದರ್ಭದಲ್ಲಾಗಿರ್ಬೋದು, ಯುದ್ಧದ ಸಂದರ್ಭದಲ್ಲಾಗಿರ್ಬೋದು, ಅಥವಾ ಯಾಕಂತಂದರೆ ಎಷ್ಟೊಂದು ಒಳ್ಳೆಯದಿರುತ್ತೆ, ಕೆಟ್ಟದ್ದಿರುತ್ತೆ, ಎಲ್ಲವೂ ಇರುತ್ತೆ. ಜೀವನದಲ್ಲಿ ಕಷ್ಟದ ಸಮಯಗಳಿರುತ್ತೆ ಅಥವಾ ಸುಖದ ಸಮಯಗಳು ಇರುತ್ತೆ. ಖುಷಿಯಿಂದ ಕೊಂಡಾಡಿರೋಂಥ ದಿನಗಳು ಇರ್ತವೆ ಅಥವಾ ದುಃಖದಲ್ಲೇ ಮುಳುಗಿ ಎದ್ದು ಹಾಸಿ ಹಚ್ಕೊಂಡು ಅದರಲ್ಲೇ ಮುಳುಗಿ ಎದ್ದಿರುವಂಥ ದಿನಗಳೂ ಇರ್ತವೆ. ಹಾಗಾಗಿ ಅರ್ಜುನಿಗೆ ಒಂದು ತಲೆಯಲ್ಲಿ ಒಂದು ಯೋಚನೆ ಬರುತ್ತೆ. ಏನು, ಕೃಷ್ಣ ಕಷ್ಟದಲ್ಲಿ ಇರ್ಬೋದು ಅಥವಾ ದುಃಖದಲ್ಲಿ ಇರ್ಬೋದು, ಎಲ್ಲ ಸಮಯದಲ್ಲೂ ಅಪ್ಲೈ ಆಗುವಂಥ ಒಂದು ಸಮಾಧಾನ ನೀಡುವಂಥ ಒಂದು ಮಾತು ಹೇಳು ಕೃಷ್ಣ ಅಂತ ಕೇಳ್ತಾರೆ. ಆವಾಗ ಕೃಷ್ಣ, ಗೊತ್ತು ನಿಮಗೆ, ಕಪಟ ನಾಟಕ ಸೂತ್ರಧಾರಿ. ಅವನಿಗೆ ಗೊತ್ತಿಲ್ಲದೆ ಇರೋದೇನೈತಿ, ಅವನೇ ಆಡಿಸೋದು ಎಲ್ಲನೂ ಅಲ್ವಾ. ಅವ್ರು ಹೇಳ್ತಾರಂತೆ, ಈ ಸಮಯ ಕಳೆದು ಹೋಗುತ್ತದೆ ಅಂತ. ಇದು ದುಃಖದಲ್ಲಿರುವಂಥ ಸಿಚುವೇಶನ್ನೇ ಆಗಿರ್ಬೋದು ಅಥವಾ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡ್ತಿರುವಂತಹ ಸಿಚುವೇಶನ್ನೇ ಆಗಿರ್ಬೋದು, ಈ ಸಮಯ ಕಳೆದು ಹೋಗುತ್ತದೆ. ಎಷ್ಟೊಂದು ಸಮಯದಲ್ಲಿ ನಮಗೆ ಗೊತ್ತು, ಎಷ್ಟೊಂದು ಸ್ಟ್ರೆಸ್ಸಲ್ಲಿ ಇರ್ತೀವಿ, ಎಷ್ಟೊಂದು ಮಾನಸಿಕವಾಗಿ ತುಂಬ ಕೆಳಹಂತಕ್ಕೆ ಹೋಗಿರ್ತೀವಿ. ಆ ಒಂದು ಸಮಯ ಇವತ್ತಿಗೆ ನಮಗೆ ಮ್ಯಾಟರೇ ಆಗಿರಲ್ಲ. ಅದನ್ನು ನಾವು ಮರ್ತೇ ಹೋಗಿರ್ತೀವಿ. ಅದರಿಂದ ನಾವು ಹೊರಗೆ ಬಂದಿರ್ತೀವಿ, ಕಮ್ಔಟ್ ಆಗಿರ್ತೀವಿ. ಹಾಗಾಗಿ ಇನ್ನೂ ಕೆಲವೊಂದಿಷ್ಟು ಸಲ ಯಾವುದೋ ಒಂದು ಕಾಂಪಿಟೇಷನಲ್ಲಿ ನೀವು ಗೆದ್ದಿರ್ತೀರ ಅಥವಾ ನೀವು ಅನ್ಎಕ್ಸ್ಪೆಕ್ಟೆಡ್ಲಿ ನಿಮ್ಗೆ ಯಾವುದೋ ಒಂದು ಸಿಕ್ಕಿರುತ್ತೆ ಅಥವಾ ನೀವು ಶ್ರಮ ಹಾಕಿರುವಂಥ ಒಂದು ಕೆಲಸದೊಳಗೆ ನೀವು ವಿನ್ ಆಗಿರ್ತೀರಿ. ಅಂಥ ಸಮಯದೊಳಗೆ ನೀವು ಅತಿ 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 ಖುಷಿ ಪಟ್ಟಿರ್ತೀರ. ಆ ಖುಷಿ ಅಂತ ಇರುವಂಥ ಸಮಯ ಇವತ್ತಿಗೆ ಮ್ಯಾಟರ್ ಆಗುತ್ತೇನ್ರಿ? ಇಲ್ಲ. ಬಟ್ ಈ ಸಮಯ ಏನೈತಲ್ಲ, ನೀನು ಹೆಂಗಾದರೂ ಕಳೀರಿ. ಖುಷಿಯಿಂದ ಕಳೀತಿರೋ, ದುಃಖದಿಂದ ಕಳೀತಿರೋ, ಅಥವಾ ಸುಮ್ಮನೆ ಮಲಗಿ ಎದ್ದು ಸೋಂಬೇರಿತನದಿಂದ ಕಳೀತಿರೋ, ಹಿಂಗೇ ಕಳೆದ್ರೂ ಕೂಡ ಈ ಸಮಯ ಏನೈತಿ ಅದು ಕಳೆದು ಹೋಗ್ತೈತಿ ಅಂತ. ಅಂದರೆ ಖುಷಿಯಲ್ಲಿದ್ದಾಗ ನಮ್ಗೆ ಏನು ಅನ್ನಿಸ್ತೈತಿ, ಅದು ನಮ್ಮನ್ನು ಕಂಟ್ರೋಲಲ್ಲಿ ಇಡತ್ತೆ. ನೋ, ನಾವಿಷ್ಟು ಖುಷಿ ಪಡೋದು ಬೇಡ, ಈ ಸಮಯ ಹೀಗೆ ಇರೋದಿಲ್ಲ, ಅದು ಕಳೆದು ಹೋಗ್ತೈತಿ. ನೆಕ್ಸ್ಟ್ ಮೂಮೆಂಟಿಗೆ ಆ ಟೈಮ್ ಇರಲ್ಲ. ಹಾಗೆಯೇ ದುಃಖದಲ್ಲಿದ್ದಾಗ ಎಷ್ಟು ಹಂತಕ್ಕೆ ಹೋಗಿರ್ತೀವಿ ಅಂತಂದರೆ, ಮಾನಸಿಕವಾಗಿ ಲೋ ಲೆವೆಲ್ಗೆ ಹೋದಾಗ ಇನ್ನೇನು ನಮಗೆ ಬೇರೆ ಜೀವನನ ಇಲ್ವೇನೋ, ಇದೇ ಕೊನೆ ಕ್ಷಣವೇನೋ ಅನ್ನೋ ರೀತಿ ಒಳಗೆ ನಮ್ಮ ಒಂದು ಮನಸ್ಸಿನ ಸ್ಥಿತಿ ಬಂದು ತಲುಪಿರುತ್ತೆ. ಆದರೆ ಆವಾಗಲೂ ನಾವು ನಮಗೆ ಹೇಳಬೇಕಾಗಿರೋದು, ಈ ಸಮಯ ಹೀಗೆ ಇರಲ್ಲ, ಕಳೆದು ಹೋಗುತ್ತೆ ಅಂತ ಹೇಳ್ಕೊಂಡ್ರೆ ಎಷ್ಟೋ ಸಮಾಧಾನ ಕೊಡುತ್ತೆ ಮನಸ್ಸಿಗೆ, ಹೌದಾ? ಹಾಗಾಗಿ ಕೃಷ್ಣ ಈ ಹೇಳಿದಂತಹ ಈ ಒಂದು ಮಾತು ಏನೈತಲ್ಲ, ಅದು ಬರೀ ಮಾತಲ್ಲ ರೀ, ಅದು ಸರ್ವಕಾಲಕ್ಕೂ ಅಪ್ಲೈ ಆಗುವಂತಹ ಒಂದು ವಾಣಿ ಅದು. ಅದನ್ನು ನಾವು ಯಾವಾಗಲೂ ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಳ್ತಾ ಇತ್ತು ಅಂತ ಆದರೆ ನಾವು ಯಾವುದೇ ಒಂದು ಆ ಮಾನಸಿಕವಾಗಿ ಕೆಳಹಂತಕ್ಕೂ ಹೋಗಲ್ಲ. ನಮ್ಮ ಒಂದು ಅಹಮಿನ ಏರಿಸ್ಕೊಂಡು ಖುಷಿಪಟ್ಟು ಒಂದು ಅಹಮಿನ ಮೇಲ್ಹಂತಕ್ಕೂ ಹೋಗಲ್ಲ. ಒಂದು ತಟಸ್ಥವಾಗಿ ಒಂದು ಸಾಮಾನ್ಯ ಜೀವಿಗಳ ಥರ ಒಂದು ಅದ್ಭುತವಾದಂಥ ವ್ಯಕ್ತಿತ್ವವುಳ್ಳಂತಹ ಜೀವನವನ್ನು ರೂಪಿಸ್ಕೋಬೋದು. ಇದು ನನಗೆ ತುಂಬ ಇಷ್ಟವಾಯಿತು. ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಧನ್ಯವಾದಗಳು.